ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. 5ನೇ ತರಗತಿ ಅಧ್ಯಾಯ 1 ಭಾಗ 3 5 ಅಂಕಿಯ ಸಂಖ್ಯೆಗಳು ಪಾಠ ಈಗ ನಿಮ್ಮ ಮುಂದೆ ಪ್ರಸ್ತುತಿ. ನಾನು ನಿಮ್ಮ ಚಿದಾನಂದ ಪಟ್ಟಣಶೆಟ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳಂಜಿ, ತಾಲೂಕು ಸಿರ್ಸಿ. ಈ ಹಿಂದೆ ನಾವು 5 ಅಂಕಿಯ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದು, ಅವುಗಳನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆಯುವುದು, ಏರಿಕೆ ಮತ್ತು ಇಳಿಕೆ ಕ್ರಮಗಳ ಬಗ್ಗೆ ತಿಳಿದಿದ್ವಿ. ಈಗ ನಾವು ಈ ದಿನ 5 ಅಂಕಿ ಸಂಖ್ಯೆಯ ಗರಿಷ್ಠ ಸಂಖ್ಯೆಯನ್ನು ಬರೆಯುವುದು. ನಾವು 5 ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ಗರಿಷ್ಠ ಸಂಖ್ಯೆಗಳನ್ನು ಬರೆಯುವುದು ಹೇಗೆ ಎನ್ನುವುದನ್ನು ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು 4 ಅಂಕಿಯ ಸಂಖ್ಯೆಗಳನ್ನು ಬಳಸಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯುವುದು, ಏರಿಕೆ ಇಳಿಕೆ ಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ವಿ. ಈಗ ಪ್ರಸ್ತುತ ಈ ತರಗತಿಯಲ್ಲಿ ಇಲ್ಲಿರುವಂಥ 5 ಅಂಕಿ ಸಂಖ್ಯೆಗಳು 9, 4, 6, 1, 3 ಈ ಅಂಕಿಗಳನ್ನು ಪುನಃ ಉಪಯೋಗಿಸಿದೆ 5 ಅಂಕಿಯ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು. ಈ 5 ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ಬರೆಯುವುದು ಎಂದರೆ ಈ ಕೊಟ್ಟಿರುವ ಅಂಕಿಗಳನ್ನು ಹೋಲಿಕೆ ಮಾಡಬೇಕು ಮತ್ತು ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು. ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಮೊದಲು ಅಂಕಿಯನ್ನು, ಆನಂತರದಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಹೀಗೆ ನಾವು ಇಲ್ಲಿ 9, 4, 6, 1, 3 ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ 9, 6, 4, 3, 1 ಈ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದರೆ ನಮಗೆ ಗರಿಷ್ಠ ಸಂಖ್ಯೆ ಸಿಗುತ್ತದೆ. 96,431 96,431 ಇದು ಗರಿಷ್ಠ ಸಂಖ್ಯೆ ಆಗಿರುತ್ತದೆ. ಈ 9, 4, 6, 1, 3 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆದ 5 ಅಂಕಿಯ ಗರಿಷ್ಠ ಸಂಖ್ಯೆ 96,431 ಆಗಿರುತ್ತದೆ ಅಲ್ವಾ ಮಕ್ಕಳೇ? ಹಾಗಾದರೆ ನಾವೀಗ ಮತ್ತೊಂದು ಅಂಕಿಯನ್ನು ಬರೆಯುವ. 70,951 ಈಗ 70951 ಇವುಗಳನ್ನು ಬಳಸಿ, ಈ ಅಂಕಿಗಳನ್ನು ಬಳಸಿ ನಾವು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು. ಹೇಗೆ ಮಾಡೋದು? ವೆರಿ ಗುಡ್. ಮೊದಲಿಗೆ ಈ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಅಲ್ವಾ? ಹಾಗಾದರೆ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಈ ಹಿಂದೆ ನಾವು ನೋಡಿದ್ದೀವಿ ಇಲ್ಲಿ ಏನು, ಈ ಅಂಕಿ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು ಅಂಥೇಳಿ ಅಲ್ವಾ? ಇಲ್ಲಿ ನೋಡಿರಿ, ಇಳಿಕೆ ಕ್ರಮದಲ್ಲಿ ಬರೆದಿದ್ದೀವಿ. ಹಾಗೆ ಈ ಸಂಖ್ಯೆಗಳನ್ನು ಸಹ ನಾವೀಗ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗೋಣ. ಮೊದಲನೆಗೆ 9, ಆನಂತರ 7, 5, 1, 0 ಈ ಅಂಕಿಗಳನ್ನು ಒಟ್ಟಾಗಿ ಬರೆದಾಗ ನಮಗೆ 97,510 ಎನ್ನುವಂತಹ 5 ಅಂಕಿಯ ಗರಿಷ್ಠ ಸಂಖ್ಯೆ ಸಿಗುತ್ತೆ ಅಲ್ವಾ ಮಕ್ಕಳೇ? ಹಾಗಾದರೆ ಈ 5 ಅಂಕಿ ಸಂಖ್ಯೆ ಗರಿಷ್ಠ ಸಂಖ್ಯೆ ಬರುವುದು ಗೊತ್ತಾದರೆ, ಹಾಗಾದರೆ ಕನಿಷ್ಠ ಸಂಖ್ಯೆ ಬರೆಯುವುದು ಹೇಗೆ? 5 ಅಂಕಿಯ ಸಂಖ್ಯೆ ಕನಿಷ್ಠ ಸಂಖ್ಯೆ ಬರೀಬೇಕಾದ್ರೆ ನಾವಲ್ಲಿ ಗರಿಷ್ಠ ಸಂಖ್ಯೆ ಬರೀಬೇಕಾದ್ರೆ ಇಳಿಕೆ ಕ್ರಮದಲ್ಲಿ ಬರೆದಿದ್ವಿ. ಇಲ್ಲಿ ಅವೇ ಸಂಖ್ಯೆಯನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತೆ. ಈ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದ್ರೆ ನಮಗೇನಾಗುತ್ತೆ? ಗರಿಷ್ಠ ಸಂಖ್ಯೆ ಸಿಗುತ್ತೆ. 1, 3, 4, 6, 9 9, 4, 6, 1, 3 ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆದಿರುವಂತಹ ಕನಿಷ್ಠ ಸಂಖ್ಯೆ ಅಂದರೆ 13,469. ಯಾಕೆಂದರೆ ಅತ್ಯಂತ ಚಿಕ್ಕ ಸಂಖ್ಯೆ 1, ಅದಕ್ಕಿಂತ ದೊಡ್ಡದು 3, 4, 6, 9 ಈ ರೀತಿ ನಾವು ಕನಿಷ್ಠ ಸಂಖ್ಯೆಯನ್ನು ಬರಿಬೋದು. ಈಗ ನಾವು ಈ 70951 ಈ ಅಂಕಿಯನ್ನು ಬಳಸಿ ಕನಿಷ್ಠ ಸಂಖ್ಯೆಯನ್ನು ಬಳಸೋಣ. 70951 ನಾವಿಲ್ಲಿ ಗಮನಿಸಿದಾಗ ಈ 5 ಅಂಕಿಯ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕದು ನೋಡಿದಾಗ 0 ಮೊದಲು ಬರುತ್ತಾ? ಇಲ್ಲ. ಯಾಕಂದರೆ ನಾವಿಲ್ಲಿ ಅಂಕಿಗಳಿಂದ ಸಂಖ್ಯೆಗಳನ್ನು ರಚಿಸುವಾಗ ಯಾವುದೇ ಕಾರಣಕ್ಕೂ 0ಯನ್ನು ಮೊದಲು ಬರೆಯುವ ಹಾಗಿಲ್ಲ. ಬರೆದ್ರೆ ಅದು 5 ಅಂಕಿ ಆಗುವುದಿಲ್ಲ, 4 ಅಂಕಿ ಸಂಖ್ಯೆ ಆಗೋದ್ರಿಂದ ನಾವು ಮೊದಲಿಗೆ ಇದರಲ್ಲಿ ಅತ್ಯಂತ ಚಿಕ್ಕದು 1,
ಆ ನಂತರದಲ್ಲಿ 0, ಅದಕ್ಕಿಂತ ಸ್ವಲ್ಪ ದೊಡ್ಡದು 5, ಅದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿ 7, ಆ ನಂತರದಲ್ಲಿ ಕೊನೆಯದಾಗಿ ಅತ್ಯಂತ ಗರಿಷ್ಠ ಅಂಕಿ 9. ಈ ರೀತಿ ಬರೆದ್ರೆ ಮಾತ್ರ ನಮಗೆ 5 ಅಂಕಿ ಕನಿಷ್ಠ ಸಂಖ್ಯೆ ಸಿಗುತ್ತೆ. ಇಲ್ಲ ಅಂದರೆ ನಾವು 0ನೇ ಮೊದಲು ಬರೆದ್ರೆ 0, 1, 5, 7, 9 ಬರೆದ್ರೆ ಇಲ್ಲಿ ಇದು 5 ಅಂಕಿಯ ಸಂಖ್ಯೆ ಆಗೋದಿಲ್ಲ. ಏಕೆಂದರೆ ಸಂಖ್ಯೆ ಹಿಂದುಗಡೆ 0 ಬಂದಿರೋದ್ರಿಂದ ಇದು 4 ಅಂಕಿಯನ್ನು ಮಾತ್ರ ನಾವು ಪರಿಗಣನೆ ಮಾಡ್ತೀವಿ. ಹಾಗಾಗಿ 0 ಬಂದಾಗ ಚಿಕ್ಕ ಸಂಖ್ಯೆಯ ನಂತರದಲ್ಲಿ ಅಂಕಿಯ ನಂತರದಲ್ಲಿ 0ಯನ್ನು ಬರೆಯುವುದು ಸರಿಯಾದ ಕ್ರಮ. ಗೊತ್ತಾಯ್ತಾ ಮಕ್ಕಳೇ? ಹಾಗಾದರೆ ಈಗ ನಾವು ಈ ಅಂಕಿ ಹಿಂದಿನ ಮತ್ತು ಮುಂದಿನ ಸಂಖ್ಯೆಯನ್ನು ಬರೆಯುವುದನ್ನು ನೋಡೋಣ. ಕೊಟ್ಟಿರುವಂತಹ ಸಂಖ್ಯೆ 86,653. ಇದರ ಹಿಂದಿನ ಸಂಖ್ಯೆ ಅಂದರೆ 1 ಮೈನಸ್ ಮಾಡಬೇಕು, 1 ಕಡಿಮೆ ಮಾಡಬೇಕು. ಆವಾಗ 86,532 ಆಗುತ್ತೆ. 83,652. ಮುಂದಿನ ಸಂಖ್ಯೆ 83,601. ಒಂದನ್ನು ಆ್ಯಡ್ ಮಾಡಬೇಕು, ಒಂದನ್ನು ಕೂಡಿಸ್ಬೇಕು. ಸೊ ಇಲ್ಲಿ ನೋಡಿ 25,048 ಇದೆ. 1 ಕಳೆದ್ರೆ 25,047. ಈ 25,048ಕ್ಕೆ 1 ಸೇರಿಸಿದರೆ ಪ್ಲಸ್ 1 ಮಾಡಿದರೆ 25,049 ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಹಿಂದಿನ ಮತ್ತು ಮುಂದಿನ ಸಂಖ್ಯೆ ಹೇಗೆ ಮಾಡೋದು ಅಂಥೇಳಿ. ಓಕೆ, ಈ ಕೆಳಗಿನಲ್ಲಿ ಇಲ್ಲಿ ಒಂದು ವಿನ್ಯಾಸ ಇರುತ್ತೆ, ಒಂದು ಸಂಖ್ಯೆಯ ನಡುವೆ ವಿನ್ಯಾಸ ಇರುತ್ತೆ. ಇದು ನೋಡಿ 23,450, 23,500, 23,550. ಈ ಎರಡು ಸಂಖ್ಯೆಗಳ ನಡುವೆ ವ್ಯತ್ಯಾಸವನ್ನು ಗಮನಿಸಿದರೆ, ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿದಾಗ 23,500 ಮತ್ತು 23,450 ನಡುವಿನ ವ್ಯತ್ಯಾಸ ಕಳೆದಾಗ ನಮಗೆ ಸಿಗೋದು 50. ಹಾಗಾಗಿ ಈ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿ ಮುಂದಿನ ಸಂಖ್ಯೆಗಳನ್ನು ಬರೀಬೋದು. ಅಂದರೆ 50 ವ್ಯತ್ಯಾಸ ಇರುವಂತೆ ಮುಂದಿನ ಸಂಖ್ಯೆಗಳನ್ನು ಬರಿತಾ ಹೋಗೋದು. ಗೊತ್ತಾಯ್ತಾ ಮಕ್ಕಳೇ? ಈಗ 23,950 ಮತ್ತು 23,700 ನಡುವಿನ ವ್ಯತ್ಯಾಸ 250 ಇದೆ. ಹಾಗಾಗಿ ಇಲ್ಲಿ 250 ಸೇರಿಸ್ತಾ ಹೋದರೆ 23,950ಕ್ಕೆ ಮುಂದಿನ ಸಂಖ್ಯೆಗಳನ್ನು ನಾವು ಪಡಿತೀವಿ. ಗೊತ್ತಾಯ್ತಾ? ಇಲ್ಲಿ ಅತ್ಯಂತ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯನ್ನು ಬರೆಯುವುದನ್ನು ಈಗಾಗಲೇ ಹೇಳಿದೆ ನಿಮಗೆ. ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ನಾವು ಈ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಗಳನ್ನು ಗುರುತಿಸಬೇಕಾದ್ರೆ ಇಲ್ಲಿ ಕೊಟ್ಟಿರುವಂಥ ಅಂಕಿಗಳನ್ನು ಗಮನಿಸಬೇಕು. ಆ ಅಂಕಿಗಳಲ್ಲಿ 10,000 ಸ್ಥಾನದಲ್ಲಿ, 10,000 ಸ್ಥಾನದಲ್ಲಿ ಇರುವಂಥ ಅಂಕಿಗಳನ್ನು ಗಮನಿಸಬೇಕು. ಇಲ್ಲಿ 8 ಇದೆ, ಇಲ್ಲಿ 5 ಇದೆ ಅಲ್ವಾ? ಏನಿದೆ? 10,000 ಸ್ಥಾನದಲ್ಲಿ 5 ಮತ್ತು 8 ಇದೆ. ಇವುಗಳಲ್ಲಿ ಅತ್ಯಂತ ಚಿಕ್ಕದು ಯಾವುದು? 5. ಆದ್ದರಿಂದ ನಮಗೆ ಈ 52,428 ಮತ್ತು 81,214ರಲ್ಲಿ ಏನಾಗುತ್ತೆ? ಈ 52,428 ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಹಾಗಾದರೆ ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ, ಇದನ್ನು ಪೂರ್ಣಗೊಳಿಸ್ಬೋದಾ, ಮಾಡ್ಬೋದಾ? ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ 57,839. ಹಿಂದಿನ ಸಂಖ್ಯೆ ಅಂದರೆ -1 ಮಾಡಬೇಕು. ಆವಾಗ 9ರಲ್ಲಿ 1 ಹೋದರೆ 8 ಎಷ್ಟಾಗುತ್ತೆ? ಇಲ್ಲಿ 57,838. ಅದೇ ರೀತಿ ಮುಂದಿನ ಸಂಖ್ಯೆ 57,840. ಸರಿನಾ? ಹಾಗೆ ಹಿಂದಿನ ಮತ್ತು ಮುಂದಿನ ಸಂಖ್ಯೆ ಉಳಿದೆಲ್ಲ ಕೋಷ್ಟಕವನ್ನು ಮರಿತೀರಾ? ನಿಮ್ಮ ಪಟ್ಟಿ ಮೇಲೆ ಮಾಡಿ. ಓಕೆ, ಅದೇ ರೀತಿ ಇದು ಗೃಹಪಾಠ, ನಿಮ್ಮ ಮನೆ ಕೆಲಸ ಇದು. ಈ ಹಿಂದಿನ ಅಭ್ಯಾಸ 1.1ರಲ್ಲಿ 1.1ರಲ್ಲಿ ನೀವೇನು ಮಾಡಿದ್ರಿ, ಆ ಅಭ್ಯಾಸದ ಮುಂದಿನ ಭಾಗ ಇವು. ದಯವಿಟ್ಟು ಇವನ್ನು ನಿಮ್ಮ ಪುಸ್ತಕದಲ್ಲಿ, ನೋಟ್ ಪುಸ್ತಕದಲ್ಲಿ ಮಾಡಿರಿ. ಯಾವುದಾದ್ರೂ ಲೆಕ್ಕ ಬರದೇ ಇದ್ದರೆ ನೀವು ಮತ್ತೆ ನಮ್ಮೊಂದಿಗೆ ಚರ್ಚೆ ಮಾಡ್ಬೋದು. ಧನ್ಯವಾದಗಳು ಮಕ್ಕಳೇ.